ಕೂತ್ಕೊಳ್ಳಿ. ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀನಿ ಮಾವ. ಅತ್ತೆ ಹೇಗಿದ್ದಾರೆ? ಚೆನ್ನಾಗಿದ್ದಾಳಪ್ಪ. ಅಪ್ಪ ತಗೊಳ್ಳಿ. ರಾಜಿ ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಪ್ಪ. ಕೂತ್ಕೋ. ನೀನು ಫೋನ್ ಮಾಡಿ ಹೇಳಿದಾಗ ತುಂಬಾ ಸಂತೋಷ ಆಯ್ತಮ್ಮ. ಮಗು ಜೊತೆಗೆ ತಾಮ್ರಪತ್ರನೂ ಕಾಪಾಡಿದೀಯ. ದೇವಸ್ಥಾನನ ಊರನ್ನ ಕಾಪಾಡ್ಕೋಬೇಕು ಅಂದ್ರೆ ಸಾಹಸ ಮಾಡ್ಲೇಬೇಕಲ್ವಾಪ. ಒಂದ್ ನಿಮಿಷ ಅಪ್ಪ, ಈಗ್ಲೇ ಬರ್ತೀನಿ. ಇದನ್ನ ತಗೊಳ್ಳಿ ಅಪ್ಪ. ಅಪ್ಪ, ನೀವು ಫೋನಲ್ಲಿ ಹೇಳ್ದಾಗೆ ಇದ್ರಲ್ಲೇನೋ ರಹಸ್ಯ ಇದೆ ಅಪ್ಪ. ಅದಕ್ಕೆ ಅವರು ದೇವಸ್ಥಾನನ ಮುಚ್ಚಿಸ್ಬೇಕು ಅಂತ ಸರ್ಕಸ್ ಮಾಡ್ತಿರೋದು. ಈ ತಾಮ್ರಪತ್ರದಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಅಷ್ಟಕ್ಕೂ ಅವ್ರು ಯಾಕೆ ಇಷ್ಟು ಕೊಲೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗೋಗುತ್ತೆ ಅಪ್ಪ. ನಾವು ಇದ್ರಲ್ಲಿ ಏನಿದೆ ಅಂತ ಡಿಕೋಡ್ ಮಾಡ್ಬೇಕು ಅಪ್ಪ. ಇದ್ರ ಹಿಂದೆ ಇರುವಂತ ಮಿಸ್ಟ್ರಿನ ಭೇದಿಸ್ಬೇಕು. ಈಗ ನನ್ನ ಕೈಗೆ ಒಪ್ಸಿದ್ಯಲ್ಲ, ಈ ತಾಮ್ರಪತ್ರಲ್ಲಿ ಏನಿದೆ ಅಂತ ನಾನು ಕಂಡು ಹಿಡಿತೀನಿ. ಎಲ್ಲ ವಿವರಗಳ ಜೊತೆ ಫೋನ್ ಮಾಡ್ತೀನಿ. ಹುಷಾರು ಅಪ್ಪ. ವಾಸುದೇವ್ ಹತ್ರ ಹುಷಾರಾಗಿರ್ಬೇಕು ಮಾವ. ಅದನ್ನ ನಾನು ನೋಡ್ಕೋತೀನಪ್ಪ, ನೀವು ಚಿಂತೆ ಪಡಬೇಡಿ. ಹೋಗ್ಬರ್ತೀನಮ್ಮ.